ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ರಾಜ್ಯದ ಮತ್ತೊಂದು ಜಿಲ್ಲೆಯ, ಮತ್ತೊಂದು ತಾಲೂಕಿನ, ಮತ್ತೊಂದು ಹಳ್ಳಿಯ ಸಮಸ್ಯೆಯನ್ನು ರಾಜ್ಯದ ಜನರ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಾನು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕರಡಿ ಅನ್ನುವಂಥ ಒಂದು ಪುಟ್ಟ ಗ್ರಾಮದಲ್ಲಿದ್ದೀನಿ. ಈ ಗ್ರಾಮಸ್ಥರು ಕಳೆದ 3-4 ವರ್ಷಗಳಿಂದ ಒಂದು ಸಮಸ್ಯೆಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಎದುರಿಸ್ತಾ ಇದ್ದಾರೆ. ಹಾಗಿದ್ರೆ ಆ ಸಮಸ್ಯೆ ಏನು ಅನ್ನುವಂಥದ್ದನ್ನು ಇಲ್ಲಿ ನನ್ನ ಜೊತೆಗೆ ಇಲ್ಲಿನ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ತಿಳ್ಕೊಳ್ಳೋಣ. ಮತ್ತು ಇದಕ್ಕೆ ಏನು ಪರಿಹಾರ ಅನ್ನುವಂಥದ್ದನ್ನು ಕೂಡ ಅವ್ರನ್ನೇ ಮಾತಾಡ್ಸೋಣ. ಸರ್, ಇಲ್ಲೊಂದು ದೊಡ್ಡ ಸಮಸ್ಯೆ, ನಿಮಗೆ ಏನು ಸಮಸ್ಯೆ ಸರ್? ಅದು ಇದು ರಸ್ತೆ ಬ್ರಿಡ್ಜ್ ಆಗಬೇಕಂದ್ರೆ 3 ವರ್ಷ ಮೇಲೆ ಐತ್ರಿ. ಇಲ್ಲೇ ಸ್ಕೂಲ್ ಇದೆ, ಮತ್ತು ನಾವು ಹೊಲಮನಿಗೆ ಹೋಗ್ಬೇಕಂದ್ರೆ ಭಾಳ ತೊಂದರೆ ಐತ್ರಿ. ಬಂತಂದ್ರೆ ಬರೀ ಸಣ್ಣ ಪುಟ್ಟ ಮಳೆ, ಬರೀ ಒಂದು ಅರ್ಧ ಗಂಟೆ ಮಳೆ ಆದರೆ ಬಸ್ ಹೋಗೋಕೆ ಆಗಲ್ಲ ರೀ. ಸ್ಕೂಲ್ ಮಕ್ಕಳೆಲ್ಲ ನೀರಿಂದ ಬರಬೇಕು. ಮತ್ತು ಇಲ್ಲಿ ಬರೀ 1 ಕಿಲೋಮೀಟ್ರಕ್ಕೆ 10 ಕಿಲೋಮೀಟ್ರ್ ಬರ್ಬೇಕು ಹಿಂದೆ. 10 ಕಿಲೋಮೀಟ್ರ್ ಆದಮೇಲೆ ಈ ರೋಡ್, ಮೇನ್ ರೋಡ್ ಸಿಗುತ್ತೆ ರೀ. ಅಲ್ಲಿವರೆಗೂ ಏನು ನಮ್ಗೆ ಸಿಗಲ್ಲ. ಇದೇ ನಮ್ಗೆ ದೊಡ್ಡ ಸಮಸ್ಯೆ. ಮತ್ತು ಇಂಥ ನಾವು 3 ಗಲಸ 3 ವೀಲರ್ ತೊಗೊಂಡು ಅಡ್ಡಾಡ್ಬೇಕಾದ್ರೆ ಹಿಂಗೆ ಆಗುತ್ತೆ. 1-2 ಸಲ ಬಿದ್ದಿವಿ. ಇಲ್ಲಿ ಕಬ್ಬಿನ ಗಾಡಿನೂ ಬಿದ್ದಾವ್ರಿ. ರೈತರು ಸುಮಾರು ತೊಂದರೆ ಆಗೈತೆ ರೀ. ಸ್ಕೂಲ್ ಮಕ್ಕಳಿಗೆ ಅಂದ್ರೆ ಹೇಳ್ಬೇಕು. ತಲೆ ಕೆಡಿಸ್ಕೊಳ್ಳಿ ನಿಮ್ಮ ಶಾಸಕರು ತಲೆ ಕೆಡಿಸೋದಿಲ್ರಿ, ಇರೋರು ಎಲ್ಲ. ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿದ್ರು, ನಮ್ಮ ಫೋನ್ ನಂಬರ್ 1 ಸಲ 2 ಸಲ ಹಚ್ಚಿದ್ರೆ ನಮ್ಮ ನಂಬರ್ ಬ್ಲಾಕ್ ಮಾಡ್ತಾರೆ. ನಿಂದೇನು ಬಿಡಪ್ಪ ಅಂದ್ಬಿಡ್ತಾರೆ ಫೋನ್ ಮಾಡಿದ್ರೆ. ನೀ ಯಾರು ಇಡೋ, ಎದಕ್ಕೆ ಹಚ್ಚಿ, ಏನಂತ ಕೇಳ್ತಾರೆ. ನಾವೇನು ಹೇಳ್ಬೇಕು, ಯಾರ ಹತ್ರ ಕೇಳ್ಬೇಕಂದ್ರೆ ನಮ್ಗೆ ದೊಡ್ಡ ತಲೆನೋವು ಸಮಸ್ಯೆ, ಪೂರಾ ಸಮಸ್ಯೆ ಆಗ್ಬಿಟ್ಟೈತೆ ರೀ. ನಿಮ್ಮೂರಿಗೆ ಬ್ರಿಡ್ಜ್ ಇಲ್ವಂತಲ್ಲ, ಸೇತುವೆ, ಎಷ್ಟು ಕಷ್ಟ ಆಗುತ್ತೆ ಓಡಾಡೋದು ಮಳೆಗಾಲದಲ್ಲೆಲ್ಲ? ತುಂಬ ಆಗುತ್ತೆ, ತೊಂದರೆ ಆಗುತ್ತೆ. ಮಳೆ ಬಂದ್ರೆ ಇಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತಾ? ಮಕ್ಕಳು ಮರಿ ಎಲ್ಲ ಹೋಗೋದಕ್ಕೆ ಹೆಂಗೆ ಹೋಗ್ಬೇಕು? ಹೆಂಗೆ ಹೋಗ್ಬೇಕು? ಹೆಂಗೆ ಬ್ರಿಡ್ಜ್ನ ಮುಗಿದಿಲ್ಲ, ಮತ್ತೆ ಹೆಂಗಾರ ಹೆಂಗೆ ಹೋಗ್ತಾರಂಗಿಲ್ಲ ಹೋಗೋದಲ್ಲ. ಓಟ್ ಹಾಕಿಸ್ಕೊಂಡ್ರು ಬರ್ತಾರೆ ಈಗ? ಬರ್ತಾರೆ. 3 ಜನ ರೀ, ಒಂದೊಂದು ಕಾಸಪ್ನವರು ನಮ್ಮಲ್ಲಿ ಅವರು ಬರ್ತಾರಾ? ಬರ್ತಾರೆ. ಸರ್, ಏನವ ಸಮಸ್ಯೆ ಇದು? ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಇದೆಲ್ಲ ಓಟ್ ಪಟ್ ಹಾಕ್ಸೋ ಎಲ್ಲ ಕೈ ಮುಗಿದು ಕಾಲು ಬಿದ್ದು ಬರ್ತಾರೆ. ಇಂಥ ಸಮಸ್ಯೆ ಇದ್ದಾಗ ಯಾರು ಬರ್ದಲ್ರಿ ಸರ್. ಇದೆಲ್ಲ ಸರಿ ಮಾಡ್ಬೇಕಲ್ರಿ ಅವರು. ಮತ್ತೆಲ್ಲ ಓಟ್ ಹಾಕಿಸ್ಕೊಂಡಾರ, ಅದಕ್ಕೆ ಸ್ವಲ್ಪ ಸುತ್ತ ಬರ್ತಾರೆ. ಕೈ ಮುಕ್ತಾ ಬರ್ತಾರೆ. ಮತ್ತೆ ಈಗ ಮುಂದೆ ಬರ್ಬೇಕಿಲ್ರಿ. ಈಗ ಇಂಥದ್ದು ಸಮಸ್ಯೆ ಇದ್ದಾಗ ಬರ್ದಲ್ರಿ. ಸ್ವಲ್ಪ ಇದೆಲ್ಲ ಸರಿ ಮಾಡ್ಕೊಡ್ರಿ. ಮತ್ತೆ ನೀವು ಸರ್ ಬಹಳ ವರ್ಷದಿಂದ ಈ ರೂಟಲ್ಲಿ ಗಾಡಿ ಬಸ್ ಓಡಿಸ್ತಿದ್ದೀರಿ ಅಂತ ಅನ್ಸುತ್ತೆ. ನಮ್ಮ ಬಸ್ಸಿಗೆಲ್ಲ ತೊಂದರೆ ಆಗಿದೆ ಸರ್. ಎಲ್ಲ ಶಾಲೆ ಮಕ್ಕಳಿಗೆಲ್ಲ ಒಂದು ಇಲ್ಲೇ ಪಕ್ಕದಲ್ಲಿ ಮಳೆ ಬಂತ ಏನಂದ್ರೆ ಪಕ್ಕದಲ್ಲೇ ಇಳಿಸ್ಬಿಡ್ತೀವಿ. ಅವು ದಾಡ್ಕೊಂತ ಇಷ್ಟು ಹೋಗ್ಬೇಕಾದ್ರೆ ತೊಂದರೆ ಅನುಭವಿಸ್ತೇವೆ ಇವೆಲ್ಲ ಶಾಲೆ ಮಕ್ಕಳೆಲ್ಲ. ಏನ್ ಮಾಡ್ಬೇಕಂತ ನಮ್ಮ ಮಕ್ಕಳು ಬಿದ್ದು ಹೋಗಿದ್ದಾವೆ ಸರ್. ಎದ್ದು ಹೋಗಿದ್ದಾವೆ ಎಲ್ಲ ಇಲ್ಲ ಹುಡುಗಿಯರೆಲ್ಲ ಭಾಳ ಇಲ್ಲಿ ಮಠ ನಡ್ಮಠ ನೀರಿನಾಗಲೇ ಹೋಗ್ಯವ್ರು ಸರ್. ಪಾಪ ಸಣ್ಣ ಮಕ್ಕಳು ಇದ್ರೊಳಗೆ ಭಾಳ ಬಿದ್ದಾವೆ. ನಾನು ಇಲ್ಲಿ ಹೊಲ ಇದೆ, ನಾನು ನಡ್ಕೊಂತ ಹೋದವ 2 ಮಕ್ಕಳು ನಾನೇ ಎತ್ತಿ ಹಿಡ್ದೆ. ನಂದು ಮತ್ತು ಬಿದ್ದಿರೋ ಮಕ್ಕಳನ್ನ. ರೀ, ನನ್ನ ಕೈ ಆರಾಮಿಲ್ಲ ಆದರೂ ಎತ್ತಿ ಹಿಡ್ದೇನೆ ರೀ. ಹೈಸ್ಕೂಲ್ ಹುಡ್ರು ಅದು ಈ ಕಿಮ್ಮತ್ತಿಲ್ಲ ಅಂದ್ರೆ ಏನು ಮಾಡೋಕೆ ಸರ್? ತಾವು ಹೇಳಿ ಸರ್. ಈ ಗ್ರಾಮಸ್ಥರು ಹೇಳ್ತಾ ಇರುವಂಥ ಸಮಸ್ಯೆ ಏನಿದೆ, ನನ್ನ ಎಡಭಾಗದಲ್ಲಿ ನೀವು ನೋಡ್ಬೋದು. ಈ ಬ್ರಿಡ್ಜ್ ಏನಿದೆ ಇದು ಇಳಕಲ್ ಮತ್ತು ಮಾನ್ವಿಗೆ ಕನೆಕ್ಟ್, ರಾಯಚೂರು ಜಿಲ್ಲೆಯ ಮಾನ್ವಿಗೆ ಸಂಪರ್ಕ ಮಾಡುವಂಥ ರಾಷ್ಟ್ರೀಯ ಹೆದ್ದಾರಿ. ಆ ರಾಷ್ಟ್ರೀಯ ಹೆದ್ದಾರಿಯ ಕರಡಿ ಅನ್ನುವಂಥ ಏನು ಗ್ರಾಮದಲ್ಲಿ ಈ ರೀತಿಯಾಗಿರುವಂಥ ಒಂದು ಹಳ್ಳ ಇದೆ. ಹಳ್ಳವನ್ನು ದಾಟ್ಕೊಳ್ಳೋಕ್ಕೆ ಒಂದು ಸೇತುವೆ ನಿರ್ಮಾಣ ಮಾಡೋದಿದೆ. ಆ ಸೇತುವೆ ನಿರ್ಮಾಣ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಅದರಿಂದಾಗಿ ಇಲ್ಲಿರುವಂಥ ಗ್ರಾಮಸ್ಥರಿಗೆ ಸಮಸ್ಯೆ ಆಗ್ತಾ ಇರುವಂಥ, ಇಡೀ ಗ್ರಾಮಸ್ಥರಲ್ಲಿರುವಂಥ ಒಂದು ದೊಡ್ಡ ಆತಂಕ ಏನು ಅಂತಂದರೆ ಮಳೆಗಾಲದಲ್ಲಿ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ. ನನ್ನ ಹಿಂಭಾಗದಲ್ಲೆಲ್ಲ ಮಕ್ಕಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಎಷ್ಟು ಕಷ್ಟ ಆಗುತ್ತವ?
ಶಾಲೆಗೆ ಹೋಗೋದು? ಎಷ್ಟು ಕಷ್ಟ ಆಗುತ್ತೆ? ತುಂಬಾ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಆಗತ್ತೆ ರೀ. ಎದ್ದೇಳೋದು ಬೀಳೋದು ಹೋಗೋದು ಮಾಡ್ತೀವಿ ರೀ. ಮತ್ತೆ ನಾವು ಎಷ್ಟು ಸಹಾಯ ಕೇಳಿದ್ರು 3 ವರ್ಷದಿಂದ ನಮ್ಗೆ ಒಟ್ಟ ಸಹಾಯ ಮಾಡಲಾಗ್ಯಾರ. ಏನು 9 ಗಂಟೆಗೆ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ರೀ. ನಾವು 10 ಗಂಟೆಗೆ ಹೋಗಿ ತಲುಪ್ತೀವಿ ರೀ ಸ್ಕೂಲಿಗೆ ನಡ್ಕೊಂತ ಹೋಗ್ಬೇಕಂದ್ರೆ. ಈ ದಾರಿ ಬಿಟ್ರೆ ಬೇರೆ ದಾರಿ ಇಲ್ಲ ಹೋಗಕ್ಕೆ? ಇಲ್ರಿ ಇಲ್ಲ. ಇಲ್ರಿ. ಹೆಂಗಿರುತ್ತೆ ಮಳೆಗಾಲದಲ್ಲಿ ಪರಿಸ್ಥಿತಿ ಇಲ್ಲಿ? ಹೇಳ್ಕೊಳಕ ಆಗಲ್ರಿ. ಎಷ್ಟು ಸಲ ಬಿದ್ದೀವ್ರಿ ಆದ್ರೂ ಹೋಗಿರಿ. ಸರ ಹೇಳಿದ್ರಿ ಮತ್ತೆ ಏನು ಮಾಡಕ ಯಾರು ಏನು ತಲೆ ಕೆಡಿಸ್ಕೊಳಲ್ಲ? ಯಾರು ನೋಡ್ತಾರೆ ಹೋಗ್ತಾರೆ. ಏನ್ ಮಾಡ್ಬೇಕಂತ ನಾವೀಗ? ಮತ್ತೆ ಬ್ರಿಡ್ಜ್ ಜಲ್ದಿ ಮಾಡ್ಬೇಕು. ನಾವ್ ಏನ್ ಸಾಲಿ ಬಾ ತೊಂದ್ರೆ ಆಗತ್ರಿ. 3 ವರ್ಷದಿಂದ ಅದನ್ನೇ ಮಾಡತ್ತಾರಿ ಅವ್ರು. ಮಾಡ್ತಾರೆ ಅಷ್ಟ ಅರ್ಧ ಅಲ್ಲ, ಯುವ ಜನರೇ ಮುಂದಿನ ಪ್ರಜೆಗಳು ಅಂತಾರೆ ಇವರು. ನೋಡಿದ್ರೆ ಮಕ್ಳಿಗೆ ಏನು ವ್ಯವಸ್ಥೆನೆ ಮಾಡ್ಕೊಡಲ್ಲ ಇವರು. ತಂದೆ ತಾಯಿ ಮನೆಯೊಳಗೆ ಸ್ಕೂಲಿಗೆ ಕಳ್ಸಲ್ರಿ. ಹಳ್ಳ ಪಳ್ಳ ಬಂತಂದ್ರಿ ಒಂದ್ ದಿನದ ಅಭ್ಯಾಸ ಹಾಳಾಗತ್ತೆ ನಮ್ಗಲ್ರಿ. ಹಾಗಾಗಿ ಶಾಲೆ ಬಿಡ್ಬೇಕ್ರಿ ನಾವ್ರಿ. ಮಳೆ ಜೋರಾಗಿ ಬಂತು ಅಂದ್ರೆ ಶಾಲೆಗೆ ರಜೆ. ಸ್ವಲ್ಪ ಬಂದ್ರೆ ಸಾಕ್ರಿ. ನೀರೆಲ್ಲ ಹರ್ಕೊಂಡ್ ಹೋಗ್ಬಿಟ್ಟಿರ್ತೀರಿ. ಬಿಡಿ ಸರ್, ಪಾಪ ಹೆಣ್ಮಕ್ಳು ಹುಡುಗರು ಹೆಂಗೆ ಹೋಗಿ ಸರ್? ಇಲ್ಲೇ ಟೋಟಲು ಒಂದು 10 ಹಳ್ಳಿ ಜನಗಳು ಬರ್ತಾರೆ ಇಲ್ಲಿ ನಮ್ಮ ಹೈಸ್ಕೂಲ್ಗೆ ರೀ. ಎಲ್ಲ 10 ಹಳ್ಳಿ ಹುಡುಗರು ಪಾಪ. ಸರ್, ಭಾಳ ದೊಡ್ಡ ಸಮಸ್ಯೆ ಅಂತ ಬಿಡ್ಜಿಂದ ಇಲ್ಲಿ ನಿಮ್ಮ ಇದು ಏನಂದ್ರೆ ಸರ, ಈಗ ಹೆಚ್ಚು ಕಮ್ಮಿ 3.5 ವರ್ಷ ಆಯ್ತು ಸರ್. ಇದು ಅಸಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾಂಟ್ರಾಕ್ಟರ್ ಹೌದು ಅಲ್ಲೋ ಗೊತ್ತಿಲ್ಲ, ಅಥವಾ ಗ್ರಾಮ ಪಂಚಾಯತಿ ಮೆಂಬರು ಅಥವಾ ಬಿದ್ದ ಮೆಂಬರು ಎದ್ದು ಮೆಂಬರು ಇರ್ಬೇಕವ. ಯಾಕಂದ್ರೆ ಕಾಂಟ್ರಾಕ್ಟರ್ ಎಂಥವನ್ನದವಂತ ಯಾರೂ ನೋಡಿಲ್ಲ. ಇದು ಏನಂದ್ರೆ ಇಲ್ಲೇ ಬಗಲಾಗೆ ಗಡಿ ಜಿಲ್ಲೆ 11 ಕಿಲೋಮೀಟ್ರ್ ಹೋದ್ರೆ ಅಲ್ಲಿ ರಾಯಚೂರು ಇದಕ್ಕೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಹೋಗೋಂಥವ್ರು ಕೂಡ ಈಗ ಕಾರು ಎಲ್ಲ ಅಡ್ಡಾಡ್ತಿದ್ದು ಮೊದಲು ಹಳೆ ಬ್ರಿಡ್ಜ್ ಇದ್ದಾಗ. ರೋಡ್ ಸರಿ ಇಲ್ಲ ಅಂದರೂ ತಮ್ಮ ಪಾಡಿ ಮೆಲ್ಲಕ ಹೋಗ್ತಾಯಿದ್ರು. ಈಗ ರೋಡ್ ಚೆನ್ನಾಗಿ ಆಗ್ತಾಯಿದೆ, ಬ್ರಿಡ್ಜ್ ಇಲ್ಲ 3 ವರ್ಷದಿಂದ. ಈ ಸುತ್ತಮುತ್ತ ಹಳ್ಳಿಯವರು ಪಾಲ್ತಿ, ಕೊಣ್ಣೂರು, ದಾಸಬಾಳು, ಜಾಲ್ಕಂದಿನ್ನಿ, ಕಡಿವಾಲದವರಿಗೆ ನಮ್ಮೂರಿಗೆ ವಿಶೇಷವಾಗಿ ಶಂತಿ ಅದಕ್ಕೆ ಬರ್ತಾರೆ. ಯಾಕಂದ್ರೆ ಸುತ್ತ ಹಳ್ಳಿಗೆ ಹೋಬಳಿ ಲೆಕ್ಕದಾಗ ನಮ್ಮೂರು. ಯಾಕಂದ್ರೆ ಪೂರ್ವಿಕವಾಗಿ ಹೋಬಳಿ ಇದ್ದಂಥ ಊರಿದು. ಇಲ್ಲಿ ಬರಬೇಕಾದ್ರೆ ಭಾಳ ತೊಂದರೆ ಅನುಭವಿಸಿ ಈಗೇನಂದ್ರೆ ಅರ್ಧ ಜನ ನಮ್ಮೂರಿಗೆ ವ್ಯಾಪಾರ ಕೂಡ ವಹಿವಾಟು ಕುಂಠಿತ ಆಗೈತಿ. ಯಾಕಂದ್ರೆ ಬರ್ತಕ್ಕಂಥವ್ರು ಇಲ್ಲಿ ಬಸ್ ಇರಲಾರ್ದ ವ್ಯವಸ್ಥೆ ಅಥವಾ ಈ ರಸ್ತೆ ಕೆಟ್ಟಾಗ ಆಟೋಮಿಕಾಯಿ ಇಲ್ಕಲ್ಲು ಹುಣಗುಂದು ಸಿಟಿಗೆ ಹೋಗ್ತಾರೆ. ಅವ್ರಿಗೇನೋ ಇಲ್ಲೇ 5-6 ಕಿಲೋಮೀಟ್ರಿಗೆ 10 ರೂಪಾಯಿ ಖರ್ಚಾಗೋದು 100 ರೂಪಾಯಿ ಖರ್ಚಾಗುವಂಥ ತೊಂದರೆ ಅನುಭವಿಸಕತ್ತಾರೆ ಇಲ್ಲೇ ರೈತರು. ಅಲ್ಲ ಸರ್, ಇಲ್ಲಿ ನಿಮ್ಮ ಲೋಕಲ್ MLA ಅವ್ರೇನು ತಲೆ ಕೆಡಿಸ್ಕೊಳಲ್ವಾ? ಅವರು ಪೂಜೆ ಮಾಡ್ಯಾರ, ಮೊದಲಿದ್ದವರು ಪೂಜೆ ಮಾಡ್ಯಾರ. ಆದ್ರೆ ಈ ಕಾಂಟ್ರಾಕ್ಟರ್ನೇ ಬರ್ತಾ ಇಲ್ಲ ಇಲ್ಲೇ. ಜನಪ್ರತಿನಿಧಿಗಳಂದ್ರೆ ಅವ್ರು ಯಾವಾಗೋ ಈ ಕಡೆ ಯಾರು ಬಂದ ಇಲ್ಲ. ದುಡ್ಡೇ ಇಲ್ಲ. ತಪ್ಪು ಮೊದಲು ನಮ್ಮ ಪಬ್ಲಿಕ್ನವ್ರದ್ದು 2000 ಬಿಟ್ಟು ಕೊಡೋ ಆಸೆಗೆ, ಬಸ್ ಫ್ರೀ ಆಸೆಗೆ, ಆಮೇಲೆ ಕರೆಂಟ್ ಬಿಲ್ ಆಸೆಗೆ ಎಲ್ಲ ಓಟ್ ಹಾಕ್ಬಿಟ್ರು. ಇವಾಗ ಮಾಡಂದ್ರೆ ಎಲ್ಲಿ ಮಾಡ್ತಾರೆ ಗೌರ್ಮೆಂಟ್ ಅಲ್ಲಿ? ಅಲ್ಲ ಸರ್, ಈಗ ಹೊಸ ಸರ್ಕಾರ ಬಂದಾಗಿರೋದು 1 ವರ್ಷ. ಈ ಬ್ರಿಡ್ಜ್ ಕಟ್ಟಕ್ಕೆ ಶುರು ಮಾಡಿದ್ರೆ 2022ರಲ್ಲಿ. ಅದಕ್ಕೂ ಮೊದಲು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಾಗಾದ್ರೆ ಸಂಬಂಧ ಯಾಕಿಲ್ಲ ಸರ್? ನಾವು ಭಾಗನ ನೀವು 2000 ತಗೊಂಡಿಲ್ಲಪ್ಪ ಅಂದಿದ್ರೆ ಎದೆ ಮೇಲೆ ಹಂಗೆ ಹಿಡಿದು ಕೇಳ್ತಿದ್ವಲ್ಲ. ತಪ್ಪು ನಮ್ದೇ. ಇವಾಗ ಒಬ್ರು ಇದು ಸಂಬಂಧಪಟ್ಟ ಅಧಿಕಾರಿ ಒಬ್ರು ಯಾರು ಬರಲ್ಲ, ಆದ್ರೂ ಜನ ಯಾರು ತಲೆ ಕೆಡಿಸ್ಕೊಳಲ್ಲ. ಸುಮ್ಮನೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇವಾಗ ಒಂದು ಸಣ್ಣ ಹಳ್ಳ ಬಂದ್ರೆ ಸಾಕು, ಇಷ್ಟು ಇಲ್ಲಿ ತೊಡೆವರೆಗೂ ಬರುತ್ತೆ. ನಾವೇನೋ ವಯಸ್ಸಿದ್ದವ್ರು ಅಡ್ಡಾಡ್ಬಿಡ್ತೀವಿ. ವಯಸ್ಸಾದವ್ರು ರುದ್ರ ಅವರೆಲ್ಲ ಏನ್ ಮಾಡ್ಬೇಕು ಸರ್? ನೀವು ಇಲ್ಲಿ ಮೇಷ್ಟ್ರಿದ್ದೀರಿ ಶಾಲೆಯಲ್ಲಿ. ಎಷ್ಟು ಸಮಸ್ಯೆ ಸರ್, ಮಕ್ಕಳು ಶಾಲೆಗೆ ಬರೋದು ಹೇಳ್ತಾ ಇದ್ರು. ಒಂದೊಂದು ದಿನ 10 ಗಂಟೆನೂ ಆದ್ರೂ ಹೋಗಕ್ಕಾಗಲ್ಲ, ಮೇಷ್ಟ್ರು ಬೈತಾರೆ ಅಂತ. ಸರ್ ಇಲ್ಲಿ ಸರ್ ಕನಿಷ್ಠ ಒಂದು ಸರ್ 6ರಿಂದ 7 ಹಳ್ಳಿ ಮಕ್ಕಳು ನಮ್ಮ ಶಾಲೆಗೆ ಬರ್ತವೆ. ಸರ್ 150ರಿಂದ 170 ಮಕ್ಕಳು ಬರ್ತಾವೆ ಇಲ್ಲಿ. ಆದರೆ ಅವ್ರಿಗೆ ಇಲ್ಲಿ ಮಳೆ ಬಂತು ಅಂದ್ರೆ ಶಾಲೆ ಬಂದ ಆದಂಗೆನೆ. ಎಲ್ಲ ಇನ್ ಕೇಸ್ ಸಣ್ಣ ಬಿಡದಿದ್ರೆ ಬಸ್ ಅಲ್ಲೇ ಸ್ಟಾಪ್ ಮಾಡ್ತವೆ. ಅಲ್ಲಿಂದ ವಾಪಸ್ ಅವರು ನಡ್ಕೊಂಡೇ ಬರಬೇಕು. ಶೂಸ್ ಎಲ್ಲ ಕೈಯಲ್ಲಿ ಹಿಡ್ಕೊಂಡೇ ಬರಬೇಕು ಅವರು ಮಕ್ಕಳು. ಹಾಗಾಗಿ ಹಳ್ಳ ಬಂತು ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಶಾಲೆಗೆ 50% ಮಕ್ಕಳು ಬರಲ್ಲ. ಹಾಗಾಗಿ ಸಾಧ್ಯವಾದ ಮಟ್ಟಿಗೆ ಬೇಗ ಮುಗಿಸ್ಕೊಟ್ಬಿಟ್ರೆ ಪ್ರತಿ ಒಂದು 3 ವರ್ಷದಿಂದ ಸರ್ ಇದೇ ಪರಿಸ್ಥಿತಿ ಇದೆ. ತಿರ್ಗಾ ವಾಪಸ್ಸು ಬದಲಾವಣೆ ಕಂಡಿಲ್ಲ. ಸಮಸ್ಯೆ ನೋಡಿ, ಎಷ್ಟು ಟ್ರಾಫಿಕ್ ಇರುತ್ತೆ. ಇಲ್ಲ ಸರ್, ಪೂರ್ತಿ ಟ್ರಾಫಿಕ್, ವೆಹಿಕಲ್ಗಳು ತುಂಬಾ ಬರ್ತವೆ. ಬಂದರೂ ಕೂಡ ನಮ್ಮ ಶಾಲೆ, ವಿಶೇಷವಾಗಿ ಶಾಲೆ ಮಕ್ಕಳಿಗೆ ಬಹಳ ಅನಾನುಕೂಲ ಸರ್ ಆಗ್ತಾ ಇದೆ. ಸಾಧ್ಯವಾದ ಮಟ್ಟಿಗೆ ಬೇಗ ಮುಗಿಸ್ಕೊಟ್ಬಿಟ್ರೆ ಸರ್ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಎಜುಕೇಶನ್ ಸರ್ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಶಾಲೆ ಮಕ್ಕಳು ಬಹಳ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ತಮ್ಮ ಎಷ್ಟು ಕಷ್ಟ ಆಗುತ್ತೆ ಶಾಲೆಗೆ ಹೋಗೋದು ಮಳೆ ಗಿಳ ಬಂದ್ರೆ? ಬುಕ್ಸ್ ಬ್ಯಾಗ್ ಎಲ್ಲ ತೊಯ್ತಾರೆ. ಬುಕ್ಸು ಬ್ಯಾಗ್ ಎಲ್ಲ ಒದ್ದೆ ಆಗ್ಬಿಡುತ್ತಾ? ನಮ್ಮ ಸರ್ ಇಲ್ಲಿ ಬೈಕಲ್ಲಿ ಸಿಕ್ಕೊಂಡ್ಬಿಟ್ಟಿತ್ತು. ನಮ್ಮ ಸರ್ದೆಲ್ಲ ಬ್ಯಾಗ್ ಎಲ್ಲ ತೊಯ್ದಿತ್ತು. ನಮ್ಮ ಬ್ಯಾಗ್ ಎಲ್ಲ ತೊಯ್ದಿದ್ದು. ನೀರೆಲ್ಲ ಕಾಲೆಲ್ಲ ನೀರು ಅಷ್ಟು ನೀರೆಲ್ಲ ಒಳ್ಳೆ ಇಲ್ಲೆಲ್ಲ ನೀರು ಅಷ್ಟು ಈಗ ಈ ಮಳೆಗಾಲ ತಾನೇ ಎಲ್ಲ ಬರಬೇಕು. ನಾವೆಲ್ಲ ಹ್ಯಾಂಡಿಕ್ಯಾಪ್ ಇದೀವಿ. ಒಳ್ಳೇದಾಗಲ್ರಿ ಹಂಗ. ಏನ್ ಮಕ್ಕಳು ಇಷ್ಟೊಂದು ಬಹಳ ಬೇಜಾರಾಗ್ಬಿಟ್ಟು ತೊಂದರೆ ಆಯ್ತು ಸರ್. ಮಳೆಗಾಲದಾಗ ಇಷ್ಟು ಮಠ ಚಪ್ಪಲಿಗಳು ಕಿತ್ಕೊಂಡು ಬಿದ್ದವು ಮಕ್ಕಳೆಲ್ಲ. ತೊಂದರೆ ಆಯ್ತು, ಯಾರು ಜವಾಬ್ದಾರಿ ಇಲ್ದಂಗೆ ಆಗ್ಬಿಡ್ತದೆ ಇದಕ್ಕೆ. ಆ ಕಾಂಟ್ರಾಕ್ಟ್ರು ಒಂದ್ಸರಿ ಬಂದಾಗ ಓಡಿ ಹೋಗ್ತಾನೆ. ಇನ್ನೇ ಮಾಡಂತ ಯಾರು ಅದಾರ? ಅದಕ್ಕೆ ಮಾಡೋರು ಬೇಕಲ್ಲ ಕೆಲಸ.
ಸುಮ್ಮ ಬಂದು ಅವ್ನು ಯಾರನ್ನ ಕೇಳಬೇಕು, ಏನು ಸಮಸ್ಯೆ ನಮ್ಮದು ಸಮಸ್ಯೆ ಬಗೆಹರಿದು ಹುಡುಗರು ಇಟ್ಟಿಟ್ಟು ಮಕ್ಕಳು ಶಾಂತಿಗೆ ಬರೋರು ಇತ್ತು ಅಂದರೆ ಎಲ್ಲರಿಗೂ ತೊಂದರೆ. ಒಂದು ಸತ್ರ ಅರ್ಜೆಂಟಾಗಿ ಹೋಗೋಕ್ಕಾಗಲ್ಲ. ಆಳು ಬಂದು ಹೊತ್ನಾಗ ಎಷ್ಟು ತೊಂದರೆ ಐತೆ ಅಂದ್ರೆ ನಮ್ಮಲ್ಲಿ ಭಾಳ ತೊಂದರೆ ಆಗಿದೆ ಇದು. ಅದಕ್ಕೆ ಇದು ದಯವಿಟ್ಟು ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಇದು ಇಷ್ಟೆಲ್ಲ ಟ್ರಾಫಿಕ್ ಏರಿಯಾ ಇದು. ನಮ್ಮ ಸುತ್ತಹಳ್ಳಿ 18 ಹಳ್ಳಿ ಬೇಕಾದಂಥ ಊರಿದು. ಅಂಥ ಸಮಸ್ಯೆ ಶಾಂತಿಗೆ ಬರ್ಬೇಕಾದ್ರೆ ಕಾಪೇಲಿ ಇಲ್ಲಿಂದ ಹೊತ್ಕೊಂಡ್ಬರ್ಬೇಕು, ಪೆಟ್ರೋಲ್ ಬಂಕ್ಲಿಂದ ವಾಳ್ತಾವೆ ಗಾಡಿ. ಈಗ ಮಳೆ ಎಲ್ಲ ಹೋಗ್ತಾವೆ ಹೆಂಗೋ ಬಿತ್ಕೊಂತ ಕಬ್ಬಿನ ಗಾಡಿಗಳು ಏರಿಯಾ ಟ್ರಾಫಿಕ್ ಏರಿಯಾ ಅಂಥದ್ರಲ್ಲಿ ಏನು ಹೋಗಕ್ಕೆ ಅನುಕೂಲ ಇಲ್ಲ. ಸುತ್ತ ಹೊಡೆದು ಹೋಗ್ಬೇಕಲ್ಲ ಅವೆಲ್ಲ. 3 ವರ್ಷ ಆದ್ರೂ ಮಾಡಲ್ಲ ಅಂದ್ರೆ ಏನು ಮಾಡೋದು ಇದನ್ನ? ಅದಕ್ಕೆ ದಯವಿಟ್ಟು ಅದಕ್ಕೊಂದು ಕ್ರಮ ತಗೋರಿ. ಈಗ ಗುತ್ತಿಗೆದಾರ ಹೇಳ್ತಾ ಇದ್ದಾರೆ ಅವ್ರು ದುಡ್ಡೇ ಕೊಟ್ಟಿಲ್ಲ ನಮಗೆ PWD ಅಂತ. ಅವ್ರು ಯಾರು ಹೇಳ್ತಾರೆ? ನಾವು ಫೋನ್ ಮಾಡಿದ್ರೆ ನಾವು ಇಲ್ಲಿ ಸಮಸ್ಯೆ ಹೇಳಿದ್ರೆ ಫೋನ್ ರಿಸೀವ್ ಮಾಡಲ್ರಿ ಅವರು. ಇನ್ನೊಂದ್ರಿ ಇಲ್ಲಿ ಮಳೆ ಬಂತಂದ್ರೆ ಇದು ಬ್ರಿಡ್ಜ್ ಹಾಳಾಯ್ತು, ನೀರು ಹೋಯ್ತಂದ್ರೆ ಬಸ್ ಈ ಕಡೆ ಇಸ್ಲಾಂಪುರ, ಅಮ್ರವಾಡಿಗೆ, ಚಿನ್ನಾಪುರ, ದಾಸವಾಳ, ಪೋಚಾಪುರ, ಕೋಡ್ಯಾಳು ಈ ಕಡೆ ಹೋಗ್ಬೇಕಾದ್ರೆ ಬಸ್ಸೇ ಇಲ್ರಿ. ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಸ್ ಹತ್ತಾರ. ಏನೋ ವಯಸ್ಸಿದ್ದವ್ರು ಬರ್ತಾರೆ, ವಯಸ್ಸಿದ್ದವರು ಅಲ್ಲಿಟ್ ಇಲ್ಲಿಟ್ ಹತ್ತಿ ಬಸ್ ಹತ್ತಿ ರೀಚ್ ಆಗಿ ಹೋಗ್ತಾರೆ. ಇಲ್ಲಕಂದ್ರೆ ಈ ಮಕ್ಕಳು ಅವ್ರ ಸ್ಕೂಲ್ ಒಳಗೆ ಇಲ್ಲಿಂದ ಉಣಗುಂದಕ್ಕೆ ಮತ್ತು ಇಲ್ಕಲ್ಲಿಗೆ ಕಾಲೇಜ್ಗೆ ಹೋಗ್ಬೇಕ್ರಿ ಹುಡ್ರು, ಹಳ್ಳಿ ಹುಡ್ರೆಲ್ಲ. ನೀರು ತುಂಬ್ಕೊಂಡ್ಬಿಟ್ರೆ ಹೆಂಗ್ ಹೋಗ್ಬೇಕು ಮತ್ತೆ? ಅದೇ ಹೋಗಕ್ ಆಗಲ್ರಿ, ಮತ್ತೆ ಸ್ಕೂಲ್ ಬಿಡಿಸ್ಬಿಡ್ಬೇಕ್ರಿ. ಬೇರೆ ದಾರಿ ಇದೀರಿ. ಅಲ್ಲೇ ಒಬ್ರು ಎದುರು ಬಂದ್ರೆ ಇನ್ನೊಬ್ರು ಹೋಗಕ್ ಆಗಲ್ರಿ. ಅಲ್ಲಿ ಬೇರೆ ದಾರಿ ಇದೆ. ಈ ಮೇನ್ ರೋಡಿಗೆ ರೀಚ್ ಆಗ್ಬೇಕಂದ್ರೆ 8-9 ಕಿಲೋಮೀಟರ್ ಬೇಕ್ರಿ. ಈ ಮೇನ್ ರೋಡಿಗೆ ಬರ್ಬೇಕಂದ್ರೆ ಅಪೋಸಿಟ್ ಯಾರ ಬಂದ್ರೆ ಒಳ್ಳೆ ಸೈಡ್ ಸರಕ್ ಒಂದು ಬೈಕ್ ಬಂದ್ರೆ ಹೋಗಕ್ಕಾಗಲ್ರಿ, ಹೋಗಕ್ಕಾಗಲ್ಲ. ಹೋಗ್ಬೇಕು ಓಡಾಡ್ತಾವ್ರಿ ಟ್ರ್ಯಾಕ್ಟರ್, ಕಬ್ಬಿನ ಟ್ರ್ಯಾಕ್ಟರ್ಗಳು ಓಡಾಡ್ತಾವೆ, ಎಲ್ಲ ಟ್ರ್ಯಾಕ್ಟರ್ಗಳು ರೀ. ಸರ್ ನಮ್ಮ ಮಕ್ಳು ಹೆಂಗ್ ಸರ್ ಶಾಲೆಗೆ ಹೋಗ್ಬೇಕಂತ ಈ ರೋಡಲ್ಲಿ? 6 ಕೋಟಿ ರೂಪಾಯಿ ವೆಚ್ಚದೈತ್ರಿ. ದೊಡ್ಡಗೌಡ ಪಾಟೀಲ್ ಅವರು ಶಾಸಕರ ಇದ್ದೊತ್ನಾಗ ಇದನ್ನು ಹಾಕ್ಯಾರ. ಇದು ಟೆಂಡರ್ ಆಗಿದ್ದು ಒಬ್ಬರಿಗೆ ಏನ್ರಿ, ಮೊದಲು ಟೆಂಡರ್ 6 ಕೋಟಿ ರೂಪಾಯಿ ವೆಚ್ಚ. ಆ ಟೆಂಡರ್ ಒಳಗೆ ಅವ ಸೆಕೆಂಡ್ ಕಾಮಗಾರಿ ಅವಾಗ ಕೊಟ್ಟಾನವ. ಅವ ಸರಿಯಾಗಿ ವರ್ಕ್ ಮಾಡಿಲ್ಲ, ಕಳಪೆ ಆಗಿಬಿಡತ್ತಿದೆ ಎಲ್ಲ. ಇದ್ರ ಬಗ್ಗೆ ಏನಿಲ್ಲ. ಈಗಿನ ಸ್ಥಳೀಯ ಶಾಸಕರು ಮುತುವರ್ಜಿ ಕೆಲಸನೂ ಮಾಡಲಿಲ್ಲ. 2 ವರ್ಷ ಆದ್ರೂ ಈಗ ಶಾಲಿ ಹುಡುಗರಿಗೆ ಇಲ್ಲೆಲ್ಲ ನಾಗರಿಕರಿಗೆ ಎಲ್ಲರಿಗೆ ಭಾಳ ತೊಂದರೆ ಆಗೈತಿ. ಇದು ಸರಿಯಾಗಿ ಕೆಲಸ ಆಗವಲ್ಲು. ಇದೇನು ಕೆಲಸ ಇದ್ರು ಎಲ್ಲ 3 ವರ್ಷ ಆಯ್ತು ಶುರು ಮಾಡಿ, ಇನ್ನೂ ಮುಗಿಸಿಲ್ಲ ಅಂದ್ರೆ ಏನಕ್ಕೆ ಬೇಕು? ನಮ್ಮ ಶಾಸಕರು ಏನಕ್ಕೆ ಬೇಕು ನಮಗೆ? ಶಾಸಕರಿಗೆ ಅವ್ರಿಗೆ ವಿರುದ್ಧ ಏನು ಹೇಳೋಕ್ಕಾಗುತ್ತೆ ಸರ್? ನಾವು ಅವ್ರಿಗೆ ಕೊಡಬೇಕು. ಜನಪ್ರತಿನಿಧಿಯಾಗಿ ದಯಾನಂದ ಕಾಶ್ಯಪ್ನವರು ಅವ್ರು ಬೆಂಗಳೂರಲ್ಲಿ ಇರ್ತಾರಲ್ಲ, ಈ ಕಡೆ ಬರಲ್ಲ? ಬರ್ತಾರೆ ಅದಾರೆ ಬೆಂಗಳೂರಲ್ಲಿ ಇರ್ತಾರೆ 350 ದಿನಾನು. ಇಲ್ಲ ಬರ್ತಾರೆ. ಅವರೆಲ್ಲ ಇದಕ್ಕೆ ಹೋಗಿರ್ತಾರಲ್ಲ, ಅಧಿವೇಶನಕ್ಕೆ ಅಲ್ಲೆಲ್ಲ ಹೋಗಿರ್ತಾರೆ. ಒಳ್ಳೆ ಇಲ್ಲೇ ಇರ್ತಾರೆ, ಅವರು ಇರ್ತಾರೆ. ಇದು ಸ್ವಲ್ಪ ಸಮಸ್ಯೆ ಬಗ್ಗೆ ಯಾಕೋ ಅವರು ಗಮನ ಹರಿಸವಲ್ರು, ಮುತುವರ್ಜಿ ವಹಿಸವಲ್ರು. ಕೇಳಿದ್ರ ನೀವು? ಕೇಳಿವಿ. ಆಯ್ತು ಮಾಡಿಕೊಡ್ತೀವಿ ಅಂತಾರ. ಮತ್ತೆ ಇನ್ನೊಂದು ಸರ್, ಇದು ಏನು ತೊಂದರೆ ಆಗೈತೆ ಅಂದ್ರೆ ಮೊದಲನೇ ಟೆಂಡರ್ದಾರ ಇಲ್ಲ, ಸೆಕೆಂಡ್ ಟೆಂಡರ್ದಾರ ಅದಾನ. ಅವ ಇಷ್ಟು ಹಂಗೆ ಬಿಟ್ಬಿಟ್ಟು ಹೊಂಟ್ಬಿಟ್ಟಾರೆ. ಇನ್ನೊಬ್ರಿಗೆ ಕೊಟ್ಟಾನ ಅವ, ಎರಡನೇವ್ರಿಗೆ. ಸೆಕೆಂಡ್ ಪಾರ್ಟಿ ಕೊಟ್ಟಾನ ಸರ್ ಅವ. ಇವೇನು ಬ್ರಿಡ್ಜ್ ಕಟ್ಟಾವ, ಇವೇನು ಕ್ಲಾಸ್ 1 ಕಾಂಟ್ರಾಕ್ಟರ್ ಅಲ್ಲ, ಸುಮ್ ಜನತಾ ಮನೆ ಕಟ್ಟವ್ರಿ ಇವ. ಮತ್ತೆ ಜನತಾ ಮನೆ ಕಟ್ಟವ್ ನೋಡಿ ಸರ್. ಈಟ ಸರ್ ಇಷ್ಟೊಂದು ಮಕ್ಳು ದಿನ ಪ್ರತಿದಿನ ರೋಡ್ ಮೇಲೆ ಓಡಾಡ್ತಾರಲ್ಲ. ಹ್ಞೂ ಸರ್. ಮಳೆಗಾಲದಲ್ಲಿ ಹೆಂಗ್ ಸರ್ ನಂಬ್ಕೊಂಡ್ ಬಿಡೋದು? ಮಳೆಗಾಲದಾಗ ಅವರು ಊರಿಗೆ ಬರೋದಿಲ್ಲ ಸರ್. ಅವರು ಮಳೆ ನಿಂತು ಹಳ್ಳ ಎಲ್ಲ ಸ್ವಚ್ಛಾಗಿ ಅವನೇನಾರು ಒಂದಿಟ್ಟು ಮಣ್ಣು ಹಾಕಿ ಇಟ್ಟಾಚಿಲಿ ಸಾಫ್ ಮಾಡಿದ್ನಂದ್ರೆ ಅವಾಗ ಮರುದಿವ್ಸ ಅವ್ರ ತಂದೆ ತಾಯಿ ಯಾರು ಬಂದು ನೋಡಿದ್ರಂದ್ರೆ ಬಂದು ಹೋಗ್ತಾರೆ ಸರ್. ಇಲ್ಲ ಅವ್ರ ಗುರುಗಳು ಬರ್ತಿರ್ತಾರಲ್ಲ, ಇವತ್ತೆಲ್ಲ ರೋಡ್ ಆಗೈತಪ್ಪ ಬರ್ರಿ ಊರಿಗೆ ಸಾಲಿಗೆ ಬರ್ರಿ ಅಂದ್ರೆ ಬರ್ತಾರ. ಇವ್ರಿಗೆ ಮಳೆಗಾಲದಾಗ ತಿಂಗಳಲ್ಲಿ ಒಂದು 15 ದಿವಸ ಸಾಲಿನ ಇರೋದಿಲ್ಲ. ರಜೆನಕೇನು ಸರ್, ರಜೆ ಸಾಲಿ ಚಲೋ ಇರುತ್ತೆ ಸರ್, ಇವ್ರಿಗೆ ರಜೆ ಆಗ್ಬಿಡುತ್ತೆ ಸರ್ ಮನ್ಯಾಗ. ಯಾಕಂದ್ರೆ ತಂದೆ ತಾಯಿ ಮಕ್ಕಳನ್ನ ಕಳ್ಸಕ್ಕೆ ಅಂತಾರೆ, ಇಟ್ಟು ಹುಡ್ರಿ ಅದಾವು ಇವು ದಡಕ್ಕನ ಇಷ್ಟು ಮಟ್ಟ ನೀರಾಗ ಎಲ್ಲಾರು ಕೊಚ್ಕೊಂಡು ಹೋದ್ರೆ ಹಿಡ್ಕೊಂಬರ್ಯಾರ ಯಾರು? ಹೌದಲ್ಲ ಸರ್? ಇರೋದು 100-150 ಮೀಟರ್. ಹ್ಞೂ ಸರ್. ಅದನ್ನೇ ಮಾಡ್ಕೊಡಕ್ಕಾಗಿಲ್ಲ ಅಂದ್ರೆ ಯಾಕೆ ಬೇಕು ಸರ್ MLA-ಗಳೆಲ್ಲ? ನಮಗೆ ಸರ್ಕಾರ ಬೇಕು ನಮಗೆ. ಫಸ್ಟ್ ಆಫ್ ಆಲ್ ಸರ್ಕಾರ ಐತಿ ಸರ್, ಸರ್ಕಾರ ಇದ್ರು ಸರ್ಕಾರದವ್ರಿಗೆ ಗಮನ ಹರಿಸ್ತಾ ಇಲ್ಲ. ಅಧಿಕಾರಿಗಳು ಬೇರೆ. ಅಧಿಕಾರಿಗಳಂದ್ರೆ ಯಾರು ಬರ್ತಾರೋ ಯಾರು ಗೊತ್ತಿಲ್ಲ ಸರ್. ಅವು ಕಾಂಟ್ರಾಕ್ಟರ್ ಮುಖನೂ ನೋಡಿಲ್ಲ. ಅವ್ನು ಎಂಥವನಂದ್ರೆ ಕಾಂಟ್ರಾಕ್ಟರ್ ಇಲ್ಲಿ ನಮ್ಮ ಲೋಕಲ್ ಕಾಂಟ್ರಾಕ್ಟರ್ ತಲೆ ಅವರು ಮಣಿಗಳು ಹಾಕ್ತಾರಲ್ಲ ಗೌಂಡಿಗಳು, ಅವ್ರ ತಲೆ ಪ್ಲೇಟ್ ತೊಗೊಂಡು ಈ ಕಡೆ ಹಾಕಿದ್ದಾನೆ ಅವ್ನು ಬಾಡಿಗೆ ತೊಗೊಂಡು. ಪಾಪ ಕಷ್ಟದಲ್ಲಿದ್ದಾನೆ ಸರ್. ಬಹಳ ಕಷ್ಟ ಇದೆ. ಅಲ್ಲ ಸರ್, ಕಷ್ಟ ಇದ್ರೆ ತಾಯಿ ಯಾಕೆ ಮಾಡಕ್ ಬರ್ಬೇಕು ಸರ್ ಇಂಥ ಕೆಲಸ? ಎಷ್ಟು ಜನರಿಗೆ ತೊಂದರೆ ಐತೆ ನೋಡಿ ಸರ್. ಇದು ಮೇನ್ ರೋಡ್ ಸರ್, ಇದು ರಾಮದುರ್ಗ ಟು ರಾಯಚೂರು ಮೇನ್ ರೋಡ್. ಈ ರೋಡ್ಗೆನ ತೊಂದರೆ ಆಗ್ಬಿಡುತ್ತೆ ಸರ್. ಬರ್ರಿ ಏನೇಜ್ ಬಂದ್ರೆ ನಿಮ್ಮ ಊರಲ್ಲಿ ಒಂದು ಸೇತುವೆ ಇಲ್ಲ ಅಂತ ಇಷ್ಟೆಲ್ಲ ಸಮಸ್ಯೆ? ದೊಡ್ಡ ಸಮಸ್ಯೆ ಅದಾವ ರೀ. ಎಲ್ಲ ಗಾಡಿಗೆ ಬರ್ಬೇಕಾದ್ರೆ ನಮ್ಮೆಲ್ಲ ದೊಡ್ಡ ಅನುಮತಿ ಆಗೈತಿ. ಹಳ್ಳ ಬಂದು ಎಲ್ಲ ಕಟ್ಟಿ ಎಲ್ಲ ಇಲ್ಲಿಗೆ ಬಂದು ಇಚ್ಚಕ ಹಚ್ಚಕ ಮಚ್ಚಕ ಇಷ್ಟೆಲ್ಲ ದೊಡ್ಡ ಪರಿಸ್ಥಿತಿ ಕೆಟ್ಟಾಗೈತಿ. ಕೂಲಿ ಎಂದಾಗುತ್ತೆ ಗೊತ್ತಿಲ್ಲ ನಮಗೆ. ನೋಡಿ ಸರ್, ಮಳೆ ಬಂದ್ರೆ ಅಂತೂ ಹೋಗಕ್ಕೆ ಆಗಲ್ಲ. ಎಲ್ಲ ಬಂದ್ರೆ ಬೇರೆ ಈ ಥರ ಆಗೈತಿ. ಸಂಪರ್ಕನೇ ಇರಲ್ಲ, ಏನಿಲ್ಲ. ಹಿಂಗಾಗಿ ದೊಡ್ಡ ಜನರಿಗೆ ಶಾಲೆ ಹುಡುಗರಿಗೆ ಭಾಳ ಸ್ವಲ್ಪ ತೊಂದರೆ ಐತ್ರಿ.
ಅದನ್ನ ನೀವೆಲ್ಲ ಸ್ವಲ್ಪ ಸರ್ ಕ್ರಮ ತಗೋಬೇಕು. ಸ್ಕೂಲ್ ಐತೆ ಸರ್, ಆ ಮಕ್ಕಳು ಬಂದು ನೋಡ್ರಿ, ಅವಕ್ಕೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಪುಟಾಣಿ ಮಕ್ಕಳಿದ್ದಾರೆ ಎಲ್ಲ. ಸಣ್ಣ ಮಕ್ಕಳಿದ್ದಾರೆ. ಸಣ್ಣ ಮಕ್ಕಳು ಇದಾವೆ. ಮಳೆಗಾಲದಲ್ಲೆಲ್ಲ ಭಾಳ ಅನುಭವ ಬಾಬಾ ರೀ, ಎಲ್ಲ ನೀರು ಬಂದೆಲ್ಲ ಸಮಸ್ಯೆ. ಸರ್ ಏನಂದ್ರೆ ಸಮಸ್ಯೆ ಏನಂದ್ರೆ ನೀವು ಸ್ಕೂಲಲ್ಲಿ ಪಾಠ ಮಾಡೋದು ಬೇರೆ, ಇವ್ರನ್ನ ಮನೆಯಿಂದ ಹೋಗಿ ಕರ್ಕೊಂಬರೋ ಜವಾಬ್ದಾರಿ ನಿಮ್ದೇ ಆಗ್ಬಿಡೋದು. ಮಕ್ಕಳು ಸರ್ ಶಾಲೆಗೆ ಬಂದ್ರೆ ಸಾಕು ಅನ್ನೋ ಲೆವೆಲ್. ಮಳೆಗಾಲದಲ್ಲಿ ಮಾತ್ರ ಇವು ಮ್ಯಾಕ್ಸಿಮಮ್ 50% ಮಕ್ಕಳು ಬರೋದೇ ಇಲ್ಲ. ಯಾಕಂದ್ರೆ 100ರಿಂದ 150 180 ಮಕ್ಕಳು ಈ ಲೈನಿಂದ ಬರ್ತವೆ. ನಮ್ಮ ಶಾಲೆ ಸಂಖ್ಯೆ 450 ಇದ್ರೆ ರೋಡೇ ಇಲ್ಲ, ಬರಕ್ ಚಾನ್ಸೇ ಇಲ್ಲ. ಮಕ್ಳು ಕಂಪ್ಲೇಂಟ್ ಹೇಳ್ತಾ ಇದ್ರು, ಮೇಸ್ಟ್ರು ನಮ್ಗೆ ಬೈದು ಬಿಡ್ತಾರೆ. ಸರ್ ಹೌದು, ನಾವು ಬಂದಿಲ್ಲ, ನಾವು ಸ್ಕೂಲಲ್ಲಿ ಒಂದು ಸ್ಟಿಕ್ ಮಾಡ್ತೀವಿ, ಮತ್ತೆ ಮಕ್ಕಳು ಬರಬೇಕಂತ ಕಂಪ್ಲೀಟ್ ಆಗಬೇಕು. ಇಲ್ಲಿ ಮಕ್ಕಳು ಬರಕ್ಕೆ ಅವಕಾಶ ಇಲ್ಲ. ಆ ತರ ಸಮಸ್ಯೆ ಇಲ್ಲಿ ಕೇಳಿ ನಮ್ಮ ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು ಈ ರೀತಿ ಕಣ್ಣು ಮುಚ್ಕೊಂಡು ಕೂತ್ರೆ ಇಲ್ಲ. ಬಹಳ ಸರ್ ಕಷ್ಟ. ಮಕ್ಕಳ ಶಿಕ್ಷಣಕ್ಕೋಸ್ಕರ ಬಹಳ ಕಷ್ಟ. ಅಲ್ಲಿ ನೋಡಿ ಸರ್. ನಾನು ಈ ಹಳದ ಹೊತ್ನಾಗ ಬಟ್ಟು ಕಟ್ಟಾಗಿದೆ, ಕಣ್ಣಿಗೆ ಬಡ್ದು ಖರ್ಚುಗಳು ಅದನ್ನ ಯಾವಾಗ ಈಗ 15 ದಿನ ಆತ್ರಿ. ಈಗ 15 ದಿನಕ್ಕೆ ಈ ಕೈ ಇದ ಬರಲ್ಲ ರೀ, ಎಡಗೈ ನೋಡ್ರಿ, ಇದ ಕೈಯ ರೀ, ಕೊಡು ತಗೋರಿ. ಏನ್ ಕೆಲಸ ಆಯ್ತು ರೀ, ನಾ ಕೇಸಲ್ ಡ್ರೈವರ್ ರೀ. ಆಯ್ತು, ನಮ್ದು ಅವಾರ್ಡ್ ತೊಗೊಂಡು ಬೆಳಿಪದಕ್ಕ ನಾನು ಬ್ರಿಡ್ಜು ಅದು ಚಲೋ. ಹೆಂಗ್ ಬಿದ್ರಿ? ಯಾರ್ರಿ? ನೀವ್ ಹೆಂಗ್ ಬಿದ್ರಿ? ಗಾಡಿ ಸೀಟ್ ಆತ್ರಿ, ಗಾಡಿಯಲ್ಲಿ ಹೋಗ್ತಾ ಇದ್ರಾ? ಬೈಕ್ ಮೇಲೆ ರೀ. ಬೈಕ್ ಮೇಲೆ? ನಾ ಬೈಕ್ ಕೊಡ್ಸವಲ್ರಿ, ಸೀಟ್ ಆತ್ರಿ. ಬಿದ್ದೀನಿ. ಅದಕ್ಕೆ ಯಾರು ಕಾರಣ ರೀ? ಇದು ಎಲ್ಲ ಬ್ರಿಡ್ಜ್ ಎಲ್ಲ ಮಾಡ್ಬೇಕ್ರಿ. ಅವ ದೊಡ್ಡ ನಿಮಗೂ ತೊಂದ್ರೆ, ಮಕ್ಳಿಗೂ ಮಕ್ಕಳೇ, ನನ್ನ ಮಕ್ಕಳೇ ಅದಾವ್ರಿ. ನಾನು 15 ಮಕ್ಳ್ರಿ. ಹೌದ್ರಿ. ಎಷ್ಟು ಕಷ್ಟ ಸರ್ ಇಲ್ಲಿ? ಎಲ್ಲಾರನ್ನ ಕೇಳ್ರಿ, ಕಷ್ಟ ಐತ್ರಿ. ಮತ್ತೆ ನೋಡಿ ಎಷ್ಟು ದಿನ ಆಗಿ ಇಲ್ಲಿ ಈ ಮಣ್ಣಿ ಮಳೆ ಬಂತಂದ್ರ ದಾರಿ ಬಂದು ಅತ್ತಾಗ ಇತ್ತಾಗ ಏನು ಹೋಗಕ್ ಚಾನ್ಸ್ ಕನೆಕ್ಷನ್ ಇಲ್ಲ. ಮಳೆಗಾಲದಲ್ಲಿ ಈಗ 2-3 ಸಲ ಆಯ್ತು ಕಟ್ಟಾಗಿ. ಈಗಲೇ ನೋಡಿ, ಈಗ ರಿಪೇರ್ ಆಗತ್ತೆ ಇಲ್ಲ. ಹೆಂಗ್ ಸರ್ ಎಷ್ಟು ಕಷ್ಟ ಆಗುತ್ತೆ ಸರ್ ಇಲ್ಲಿ? ಕಷ್ಟ ಐತ್ರಿ. ಈ ಗಾಡಿ ನಿಮ್ದಾ? ಡ್ರೈವರ್ ನೀವು ಅದಕ್ಕೆ? ಮಳೆಗಾಲದಲ್ಲಿ ಹೆಂಗಿರುತ್ತೆ ಸರ್ ಪರಿಸ್ಥಿತಿ ಇಲ್ಲಿ? ನೀರು ಜಾಸ್ತಿ, ರೋಡ್ ಕಟ್ಟಾಗತ್ತೆ ರೀ. ರೋಡ್ ಬಿಡುಗಡೆ ಹೋಗಲ್ಲ. ಏನ್ ರೋಡ್ ಬಂದ್ರೆ ಕಾಣದೇ ಇಲ್ಲ ರೋಡು. ಹೆಂಗ್ ಕರ್ಕೊಂಡು ಹೋಗ್ತೀರಿ ಪುಟಾಣಿ ಮಕ್ಕಳನ್ನ? ಏನ್ ಮಾಡಕ್, ರೋಡ್ ಬಂದದಕ್ಕೆ ಒಂದ್ ಟೈಮ್ ಹಿಂಗ ಸುತ್ತಾಕಿದ್ಬೇಕಿಂದ ಏನ್ ಮಾಡಕ್ರಿ? ಎಷ್ಟು ಕಿಲೋಮೀಟರ್ ಸುತ್ತಾಕ್ಬೇಕು? 9-10 ಕಿಲೋಮೀಟರ್ ಅಂದ್ರಪ್ಪ ಆಗ್ಲೇ. 1 ಕಿಲೋಮೀಟರ್ ಹೋಗೋದು 40 ಕಿಲೋಮೀಟರ್ ಸುತ್ತಾಡ್ಬೇಕು ಅಂದ್ರೆ ಏನ್ ತಮ್ಮ, ಎಷ್ಟು ಕಷ್ಟ ಆಗುತ್ತಮ್ಮ? ಭಾಳ ತೊಂದ್ರೆ ಆಗತ್ರಿ. ಮೊನ್ನೆ 15 ದಿವಸದಿಂದ ಒಂದು ಕಬ್ಬಿನ ಟ್ಯಾಕ್ರಿ ಸ್ವಲ್ಪದ್ರಾಗ ಪಲ್ಟಿ ಇಕ್ಕಿತ್ರಿ ಈ ಗಾಡಿ ಮೇಲೆ ರೀ. ಸ್ವಲ್ಪ ಮುಂದಕ್ಕೆ ತಕೊಂಡ್ರಿ, ಅನ್ನ ಸ್ವಲ್ಪ ಉಳ್ಕೊಂಡಿರಿ. ಇಲ್ಕಂದ್ರೆ ಪಲ್ಟಿನ ರೀ ಸೀದಾ ಅಪ್ಪ ಚಿಕ್ಕಿ. ನೀವು ಇದ್ರಾ? ಎಲ್ಲಾರಿ ಸ್ಟೂಡೆಂಟ್ಸ್ ಇದ್ದೀರಿ. ಸ್ವಲ್ಪದ್ರಾಗ ಈ ಹುಡುಗ ಅಣ್ಣ ಅಂದ್ರೆ ಅವ್ರು ಡಕ್ ಹಚ್ಕೊಂಡ್ರಿ, ಸಾಂಗ್ ಹಚ್ಕೊಂಡ್. ಯಾವಾಗ ಆಗಿದ್ದು? ಒಂದ್ 15 ದಿವಸದಿಂದ ರೀ. 15-20 ದಿನ ಹಿಂದೆ. ಏನಾಯ್ತು ಅವತ್ತು? ಈ ಗಾಡಿ ಬರಾಕ್ ಹೊಂಟೈತ್ರಿ, ಗಾಡಿ ಹಂಗ್ಲಾಶ್ ಹೊಂಟೈತ್ರಿ. ಅಲ್ಲೇ ಪೆಟ್ರೋಲ್ ಬಂಪ್ ತಲೆ ಐತ್ರಿ. ಇದು ಹತ್ತಿ ಹೊಂಟೈತ್ರಿ ಗಾಡಿ. ಸ್ವಲ್ಪದ್ರಾಗ ಆ ಕಡೆ ತೊಗೊಳಕ್ ಕುಂತ್ರೆ ಜಂಪ್ ಐತಿ ಅಂದ್ರೆ ಈ ಕಡೆ ತಂದ್ರಿ ಇವ್ರು. ಅದು ಬಂದು ಪಲ್ಟಿ ಹಾಕಿತ್ರಿ. ಸ್ವಲ್ಪದ್ರಾಗ ಜಸ್ಟ್ ಮಿಸ್ ರೀ. ಇದ್ರಿ ಎಲ್ಲಾರ ಒಂದ್ 15 ನಿಮಿಷದಾಗ. ಸರ್ ನೋಡಿ, ಪುಟಾಣಿ ಮಕ್ಕಳು ಹೆಂಗ್ ಹೇಳ್ತಾ ಇದಾರೆ ಅದನ್ನೆಲ್ಲ. ಅದಕ್ಕೆ ಇಷ್ಟು ತೊಂದರೆ ಐತೆ ಸರ್. ಅದಕ್ಕೆ ಹೇಳ್ತೀನಿ, ನಾವು ಕ್ರಮ ತಗೊಂಡ್ ಒಟ್ಟು ಅರ್ಜೆಂಟ್ ಕೂಲ್ ಆಗಂಗ್ ಮಾಡ್ಸರ್. ಅರ್ಜೆಂಟ್ ಏನಾರ ಮಾಡಿ ಒಟ್ಟು ಕೂಲ್ ಆಗಂಗ್ ಮಾಡ್ಸರ್. ಏನೆಲ್ಲ ಹೋಗ್ಬೇಕು ರಾಜಕಾರಣಿಗಳು ಅಲ್ರಿ, ನಮ್ಮ ಸ್ಥಳೀಯ ಶಾಸಕರು ಹೆಚ್ಚಿನ ಮುತುವರ್ಜಿ ವಹಿಸಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಷ್ಟೇ. ಏನ್ರಿ, ಶಾಸಕರ ಹತ್ರ ಹೋಗಿ ಕೇಳೈತಿ, ಎಲ್ಲ ಆಗೈತಿ. ಅದು ಯಾಕೋ ಅವ್ರ ಕೆಲಸ ಸರಿಯಾಗಿ ಆಗಬಲ್ದು. ಇಷ್ಟ ನೋಡಿ ಸರ್ ಸಮಸ್ಯೆ. ಯಜಮಾನ್ರೆ ಬನ್ನಿ, ಮುಂದೆ ಬನ್ನಿ. ಬನ್ನಿ. ಇಲ್ಲಿ ಮೊನ್ನೆ ಈ ಹುಡುಗ ಹೇಳ್ತಿದ್ದ, 15 ದಿನದಿಂದ ನಾವು ಸ್ಕೂಲ್ಗೆ ಹೋಗೋ ಕರ್ಕೊಂಬರೋ ವ್ಯಾನು ಆ ಕಡೆ ಮಗುಚ್ ಬೀಳ್ತಿತ್ತು ಅಂತ. ಹೌದು, ಸರ್ವೇ ಸಾಮಾನ್ಯ ಅನ್ಸುತ್ತೆ ಈ ಕಡೆ. ಹೌದೌದು. ಆಗಲ್ಲ ಸರ್, ಇಲ್ಲಿನ ನೀರು ಹರಿತಿತ್ತಿನ ಈ ಪಾಡ ಮಳೆಗಾಲಿಂದ ಯಾರು ಹೋಗ್ಸೋದಕ್ಕೆ ದಾರಿ ಇದ್ದಿಲ್ಲ. ಏನು ಮಾಡೋಕ್ಕಾಗಲಿಲ್ಲ. ಮತ್ತೇನು ಈಗ ಗಾಸ್ ಹಾಕೊಂತ ಇದನ್ನ ಮಾಡ್ಯಾರ ಅಡ್ಡಾಡಕ್ಕೆ. ಪ್ರತಿ ವರ್ಷ ಈಗ ಯಾಕಡೆ 2-3 ವರ್ಷ ಹೆಂಗೈತಿ. ನಾವು ಓಟಾಗಿ ಗೆಲ್ಲಿಸ್ತೀವಿ, ನಮ್ಮ ಪರವಾಗಿ ಹೋಗಿ ಮಾತಾಡ್ರಿ ಅಲ್ಲಿ ವಿಧಾನಸೌಧನಾಗ ಅಂತ. ಅಲ್ಲಿ ಮಾತಾಡಿ ಸರ್. ಮತ್ತೆ ಏನು ಅವ್ರು ಏನು ನಾವು ಇಂಡಿಯರು ರೈತರು ಅವ್ರು ಎಲ್ಲಿ ಹೋಗಕ್ಕೆ ಅವ್ರು ಸರಿಯಾಗಿ. ಅವ್ರು ಏನು ಸುಮ್ಮನೆ ತಮ್ಮದ ನೋಡೋರು, ಸುಮ್ಮನೆ ಗದಿ ಇದು ಆಗುತ್ತೆ, ನಾನು ಓಟ್ ಆಗುತ್ತೆ ಅಟ್ ನೋಡ್ತಾರೆ. ವಿಧಾನಸೌಧದಲ್ಲಿ ನಮ್ಮ ಪರವಾಗಿ ಮಾತಾಡಿ ನಮ್ಗೆ ರಸ್ತೆ ಕೊಡ್ಸಿ, ಬ್ರಿಡ್ಜ್ ಕೊಡ್ಸಿ, ಒಂದು ಒಳ್ಳೆ ಬದುಕು ಕೊಡ್ಸಿ ಅಂತ ನಾವು ಕಳಿಸ್ತೀವಿ. ಆರ್ಸಿ ಕಳಿಸ್ರಿ ಅದಕ್ಕಂತ ಕಳಿಸ್ತಿಕರೆ ನಾವು ಏನು ಮಾಡೋದು, ಅವ್ರು ಅಲ್ಲಿ ಕುಂತ್ರೆ ಆಮೇಲೆ MLA ತಲೆನೇ ಕೆಡ್ಸ್ತಾರೆ. ಅವ್ರು ಏನು ಇದನ್ನು ಮಾಡಂಗಿಲ್ಲ. ರಸ್ತೆ ಬಗ್ಗೆ ಅವ್ರು ಸುಮ್ಮ ತಮ್ಮ ಆಗೋದು ಪೂರ್ತಿ ಮಾಡ್ಕೊಂಡು ಕೊಡ್ತಾರೆ. ಅಲ್ಲಿ ಇದ್ರಾಗ ಆಫೀಸ್ನಾಗ ಕೇಳ್ತಾರೆ, ನಮ್ಗೆ ಮಂತ್ಲಿ ಕೊಡ್ರಿ, ಅದನ್ನು ಕೊಡ್ರಿ. ಮತ್ತು ಇವ್ರಿಗೆಲ್ಲ ಕಾಂಟ್ರಾಕ್ಟರ್ ಮಂತ್ಲಿ ಕೇಳ್ತಾರೆ. ಅವರು ಏನು ಮಾಡಂಗೈತೆ ಹೇಳ್ರಿ.
ಆಯ್ತು ಸರ್ ಓಕೆ. ಅಧಿಕಾರಿಗಳು ಎಲ್ಲರೂ ಯಾರು ಏನು ಸರಿ ಸುಮ್ಮ ಆರ್ಟ್ಸ್ ಬರೋ ಮಟ್ಟ ಹೇಳ್ತಿರ್ತಾರೆ, ಯಾರೇನು ಸರಿ ಅನ್ಸ. ಈ ಮಕ್ಕಳು ನೋಡ್ತಿದ್ದಾರಾ, ಮಕ್ಕಳು ಯಾರದೇ ಆಗಿರ್ಬೋದು ಎಲ್ಲ ನಮ್ಮ ಮಕ್ಕಳೇ. ಹೌದ್ರಿ ಮತ್ತೆ ಎಷ್ಟು ಕಷ್ಟ ಬಿದ್ದು ಹೋಗ್ತಾರ ಅವ್ರು ಶಾಲೆಗೆ. ಹೌದು ಸರ್, ಹೌದು ಸರ್. ಎಲ್ಲಿ ಮತ್ತೆ ದಾರಿ ಇಲ್ಲ ಏನು ಮಾಡೋದು, ಎಷ್ಟು ಕಷ್ಟ. ನೀರು ಬಂದು ಸರ್ ನೀರಿರಲ್ಲ. 2 ಸಲ ಹೋಗಿದ್ದು ಹುಡ್ರು ಮತ್ತೆ ಹಿರಿಯರು ಇಲ್ಲಿದ್ದಾಗ ಹೋಗಿ ಹೋಗಿ ಸಮಸ್ಯೆ ದೊಡ್ಡ ಸಮಸ್ಯೆ ಇದೆ ಆಳ್ಕರಿ. ಅದಕ್ಕೆ ನೀವು ದಯಮಾಡಿ ಒಟ್ಟು ಇದು ಕ್ರಮ ತಗೋಬೇಕು. ಎಷ್ಟು ಕಷ್ಟ ಆಗುತ್ತೆ ಸ್ಕೂಲ್ಗೆ ಹೋಗೋದು ಮಳೆಗಾಲದಲ್ಲಿ? ತುಂಬ ಕಷ್ಟ ಆಗುತ್ತೆ ರೀ, ಹೋಗೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಎಲ್ಲ ನಾವು ಭಾಳ ಕಷ್ಟಪಡ್ತೀವಿ ರೀ. ದಿನ ಹಿಂಗೆ ಓಡಾಡ್ತೀರಿ? ಹ್ಞೂ ರೀ, ಈಗ 2-3 ದಿವಸ ಆತ್ರಿ ಬಸ್ ಬರಕತ್ತಾವ್ರಿ. ಈಗ ಅವಾಗೆಲ್ಲ ಬಸ್ ಇದ್ರಾಗ ನೀರಾಗ ಅಡ್ಡಾಡಿವ್ರಿ, ಒತ್ಕೊಂಡ್ ಬಿದ್ದೀವ್ರಿ ನಾವು ರೀ. ಯೂನಿಫಾರ್ಮ್ ಎಲ್ಲ ಒದ್ದೆ ಆಗಲ್ವಾ? ಒದ್ದೆ ಹಾಕೋರಿ, ಅದ್ರಾಗ ಹಾಕೊಂಡು ಹೋಗ್ಬೇಕಲ್ರಿ ನಾವು. ಬ್ಯಾಗ್ ಎಲ್ಲ ತೋದವ್ರಿ ಒಮ್ಮೆ ಬ್ಯಾಗ್ ಎಲ್ಲ ತೋದಿದ್ರು ಹಾಕೊಂಡು ಹೋಗಿವ್ರಿ ನಾವು. ಎಷ್ಟಿರುತ್ತೆ ನೀರು? ನೀರು ತನ ಇರ್ತೀರಿ. ಹ್ಞೂ ರೀ, ಜಲ್ಲೆ ಪರಿಸ್ಥಿತಿ ಇಲ್ಲಿ ತುಂಬಾ ಮಳೆಗಾಲದಲ್ಲಿ? ಕಷ್ಟ ಇರುತ್ತೆ ರೀ. ಏನು ಮಾಡ್ಬೇಕು ಗೊತ್ತಾಗಲ್ರಿ. ಓದ್ಲಿಕ್ಕಂದ್ರಿ ಬೂಟ್ ಹಾಕೊಂಬರ್ಬೇಕ್ರಿ, ಬೂಟ್ ಹಾಕೊಂಬರ್ಲಿಕ್ಕಂದ್ರೆ ಸರ್ ಬಡಿತಾರೆ. ಗಂಬೂಟು ಇಲ್ಲಿವರೆಗೂ ಬರ್ತದಲ್ಲ, ಇವೇ ಬರ್ಬೇಕಿನ್ನ ಅವ್ನು ಸರ್ ಬೂಟ್ ಹಾಕೊಂಬರ್ಲಿಕ್ಕಂದ್ರೆ ಸರ್ ಬಡಿತಾರೆ. ಇಲ್ಲಿ ಹಾಕೊಂಡು ಹೋಗಕ್ಕೆ ಆಗುದಿಲ್ಲ, ಒದ್ದೆ ಆಗುತ್ತೆ ರೀ. ಕೈಯಾಗ ಇಟ್ಕೊಂಡು ಹೋಗಿ ಹ್ಞೂ ರೀ. ಇಷ್ಟ ಐತ್ರಿ, ಇಷ್ಟೇ ದಾರಿ ರೀ, ಅದೆಲ್ಲ ನಡ್ಕೊಂಡು ಹೋಗ್ಬೇಕ್ರಿ. ಸ್ವಲ್ಪ ಕಲ್ಲೆಲ್ಲ ಹಂಗೆ ನಿಂತಿರ್ತಾವ್ರಿ, ಸ್ವಲ್ಪ ಹಿಂಗೆ ಜಾರ್ ಬಿಟ್ಟು ಅಂದ್ರೆ ಬಿದ್ದ ಬಿಡ್ತೀವ್ರಿ ಕೆಳಗ್ರಿ. ಎಷ್ಟೋ ಸಲ ಬಿದ್ದೀವ್ರಿ, ಬಿದ್ದೀವ್ರಿ. ಎಲ್ಲ ಬಟ್ಟೆ ಎಲ್ಲ ಒದ್ದೆ ಆಗ್ಯಾವ್ರಿ. ಅದು ತುಂಬ ಕಷ್ಟ ರೀ. ಯಾರು ಹೇಳಿದ್ರು ಏನು ಮಾಡೋಣವಲ್ರಿ ಅದನ್ರಿ. ಒಂದ್ಸಲ ಅಲ್ಲ 2 ಸಲ ಎಷ್ಟೋ ಸಾರಿ ಹೇಳಿದ್ರಿ. ನಮ್ಮ ಸರ್ಸ್ ಎಲ್ಲ ಹೇಳರಿ, ಮತ್ತು ನಮ್ಮ ಅಧ್ಯಕ್ಷರಿಗೆ ಹೇಳಿವ್ರಿ, ನಮ್ಮ ಶಾಲೆ ಅಧ್ಯಕ್ಷರಿಗೆ ಏನು ಹೇಳಿದ್ರು ಅಷ್ಟೇ ನಿಂತೈತ್ರಿ ಅದು ರೀ. 3 ವರ್ಷ ಆತ್ರಿ, ಏನೇನೋ ಆಗನವಲ್ತ್ರಿ ಅದು ಪೂಲ್. ಇದು ಈ ಗ್ರಾಮದಲ್ಲಿರುವಂಥ ಗ್ರಾಮಸ್ಥರ ಮಾತು. ಕಳೆದ 3 ವರ್ಷಗಳಿಂದ ಒಂದೇ ಒಂದು ಸೇತುವೆ ಕಾಮಗಾರಿ ನೆನೆಗುದಿಗೆ ಬಿದ್ದಿರುವಂಥ ಕಾರಣಕ್ಕಾಗಿ ಮಳೆಗಾಲದಲ್ಲಿ ಮಕ್ಕಳು, ಮಹಿಳೆಯರು, ಕೆಲಸಕ್ಕೆ ಹೋಗೋರು, ಕೂಲಿ ಮಾಡೋರು, ರೈತರೆಲ್ಲರೂ ಕೂಡ ತಮ್ಮ ಜೀವವನ್ನು ಪಣಕ್ಕಿಟ್ಟು ಈ ಹಳ್ಳ ದಾಟ್ಕೊಂಡು ಶಾಲೆಗೆ, ಮನೆಗೆ ಅಥವಾ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವಂತಹ ಪರಿಸ್ಥಿತಿ ಈ ಒಂದು ಗ್ರಾಮದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹೇಳಿ ಕೇಳಿ ಇದೊಂದು ರಾಷ್ಟ್ರೀಯ ಹೆದ್ದಾರಿ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಯ ಪ್ರಮುಖ ಜಾಗಕ್ಕೆ ಸಂಪರ್ಕ ಕಲ್ಪಿಸುವಂಥ ಒಂದು ಹೆದ್ದಾರಿಯ ಪರಿಸ್ಥಿತಿ ಕರ್ನಾಟಕದಲ್ಲಿ ಹೀಗಿದೆ ಅಂತಂದರೆ ಎಷ್ಟರ ಮಟ್ಟಿಗೆ ಇಲ್ಲಿನ ವ್ಯವಸ್ಥೆಗಳು ಕೆಟ್ಟೋಗಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.